ನವೆಂಬರ್ 20ಕ್ಕೆ ಸಿದ್ದರಾಮಯ್ಯ 2.5 ವರ್ಷ ಪೂರೈಕೆ ಮಾಡ್ತಾರೆ. ಸೊ ಹಾಗಾಗಿ ಅದು ಒಂದು ಗಡುವು ಆಗುತ್ತೆ. ಅದ್ರ ನಂತರ ಏನು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಅಷ್ಟೆಲ್ಲ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಸಾಕಷ್ಟು ದೊಡ್ಡ ಸಂಚಲನವನ್ನ, ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಕುರಿತಾದ ಹೇಳಿಕೆ ದೊಡ್ಡ ಸಂಚಲನವನ್ನ ಹುಟ್ಟುಹಾಕಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ನಾಯಕತ್ವ ಬದಲಾವಣೆ ಸುನಾಮಿ. ರಾಜಕೀಯ ದಾಳ ಉರುಳಿಸಲು ಸಜ್ಜಾದ 2 ಬಣಗಳು. ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಪಟ್ಟದ ಚರ್ಚೆ ತೀವ್ರಗೊಂಡಿದೆ. ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಸಂಕಲ್ಪ ಬೆನ್ನಲ್ಲೇ ಇತ್ತ ಡಾಕ್ಟರ್ ಯತೀಂದ್ರ ಅಹಿಂದ ನಾಯಕತ್ವದ ದಾಳವನ್ನು ಉರುಳಿಸಿದ್ದಾರೆ. ಆ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂತರ ಯಾರು ಎಂಬ ಪ್ರಶ್ನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಹೆಸರನ್ನ ಮುನ್ನೆಲೆಗೆ ತಂದಿದ್ದಾರೆ. ಈ ಮಧ್ಯೆ ನವೆಂಬರ್ 20ಕ್ಕೆ 2.5 ವರ್ಷ ತುಂಬುತ್ತಿದ್ದು, ಈ ವೇಳೆ ತಮ್ಮದೇ ರಾಜಕೀಯ ದಾಳಗಳೊಂದಿಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಣಗಳು ಸಜ್ಜಾಗಿವೆ. ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟದ ಆಟದ ಚರ್ಚೆ ಹೊಸ ತಿರುವನ್ನ ಪಡೆದುಕೊಂಡಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕಿಡಿ ಪ್ರಜ್ವಲಿಸ್ತಾ ಇದೆ. ಈ ಕ್ರಾಂತಿ ಚರ್ಚೆ ನಡುವೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯಕ್ಕೆ ಎಂಟ್ರಿ ಆಗುವ ಸಾಧ್ಯತೆ ಕೂಡ ಇದೆ. ರಾಜ್ಯ ಸರ್ಕಾರ 2.5 ವರ್ಷ ತುಂಬಿದ ಹಿನ್ನೆಲೆ ಕಾರ್ಯಕ್ರಮ ಮಾಡಲು ಪ್ಲಾನ್. ಇನ್ನು ಆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲು ರಾಜ್ಯ ನಾಯಕರು ನಿರ್ಧಾರ ಮಾಡಿದ್ದಾರಂತೆ. ಸಿದ್ದರಾಮಯ್ಯ ಬಣಕ್ಕಿಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಣವೇ ಹೆಚ್ಚು ಆಹ್ವಾನವನ್ನ ನೀಡಲು ಆಸಕ್ತಿಯನ್ನ ತೋರಿಸಿದೆಯಂತೆ. ಈ ಬಗ್ಗೆ ಪ್ರಾಥಮಿಕ ಹಂತದ ಮಾತುಕತೆ ನಡೆಸಿದೆಯಂತೆ ಡಿಸಿಎಂ ಟೀಮ್. ರಾಹುಲ್ ಆಹ್ವಾನದ ಹಿಂದಿದೆಯಾ ರಾಜಕೀಯ ದಾಳ? ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಮಾತುಗಳನ್ನಾಡಿದಂತಿದೆ. ಈ ಮಾತನ್ನ ಮತ್ತಷ್ಟು ದೃಢೀಕರಿಸಲು ಡಿಕೆಶಿ ಟೀಮ್ ಪ್ಲಾನ್ ಮಾಡಿದೆ. ಹೀಗಾಗಿ ರಾಹುಲ್ ಗಾಂಧಿ ಆಹ್ವಾನ ಮಾಡುವ ಮೂಲಕ ರಾಜಕೀಯ ದಾಳ ಪ್ರತಿದಾಳದ ವೇದಿಕೆಯಾಗಿದೆ. ತಮ್ಮದೇ ಚದುರಂಗದಾಟದ ಚೆಕ್ ಮೇಟ್ಗೆ ಸಿಎಂ ಹಾಗೂ ಡಿಸಿಎಂ ಸಿದ್ದವಾಗಿದ್ದಾರೆ ಅಂತ ಚರ್ಚೆ ಜೋರಾಗಿದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಪ್ಲಾನ್ ಏನು? ಡಿಕೆಶಿ ದಾಳವೇನು? ನವೆಂಬರ್ ತಿಂಗಳ ಅಂತ್ಯಕ್ಕೆ ಉನ್ನತ ಸ್ಥಾನ ಪಡೆಯುವ ಲೆಕ್ಕಾಚಾರ ಇದೆ. ಹೀಗಾಗಿ ಶಾಸಕರ ವಿಶ್ವಾಸದ ಜೊತೆಗೆ ರಾಹುಲ್ ಗಾಂಧಿ ಮನಗೆಲ್ಲುವುದು ಪ್ಲಾನ್ ಮಾಡುತ್ತಿದ್ದಾರಂತೆ. ನವೆಂಬರ್ ಕ್ರಾಂತಿಯ ಚರ್ಚೆಯನ್ನ ಜೀವಂತವಾಗಿಟ್ಟಷ್ಟು ಡಿಸಿಎಂ ಡಿಕೆಶಿ ಟೀಮ್ಗೆ ಮೈಲೇಜ್ ಜಾಸ್ತಿಯಂತೆ. ಸಿದ್ದರಾಮಯ್ಯ ಪ್ರತಿತಂತ್ರವೇನು? ಸಂಪುಟ ಪುನಾರಚನೆ ಮಾಡಲು ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಕನಿಷ್ಠ 10 ರಿಂದ 15 ಸಚಿವರನ್ನ ಬದಲಿಸುವ ಆಸಕ್ತಿಯನ್ನು ಹೊಂದಿದ್ದಾರೆ. ಸಂಪುಟ ಪುನರಚನೆಯಾದರೆ ನಾಯಕತ್ವ ಬದಲಾವಣೆ ಇಲ್ಲ ಎಂಬ ಸಂದೇಶವೂ ಕೂಡ ಹೋಗುವುದು ಪಕ್ಕಾ. ಈ ಬಗ್ಗೆ ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಅದಲು ಬದಲು ಆಟದ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಡಿಕೆಶಿ ಟೀಮ್ ಅಧಿಕಾರ ಹಂಚಿಕೆ ಬಗ್ಗೆ ಪ್ರಸ್ತಾಪ ಮಾಡಿದರೆ ಅಹಿಂದ ಟೀಮ್ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಎಂತಿದ್ದಾರೆ. ಈ ರಾಜಕೀಯ ಮೇಲಾಟದಲ್ಲಿ ಯಾರು ಮೇಲಾಗ್ತಾರೆ, ಯಾರು ಸೋಲ್ತಾರೆಂದು ಕಾಲವೇ ಉತ್ತರಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನ್ ನಡೀತಾ ಇದೆ ಕಾಂಗ್ರೆಸ್ ಒಳಮನೆಯಲ್ಲಿ? ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? ಯಾಕಂತಂದ್ರೆ ನವೆಂಬರ್ನಲ್ಲಿ ಏನೋ ಒಂದು ಕ್ರಾಂತಿ ಆಗೋದಂತೂ ಪಕ್ಕಾ. ಬೆಂಕಿ ಇಲ್ಲದೆ ಹೊಗೆ ಆಡೋದೇ ಇಲ್ಲ, ಏನೋ ಒಂದಿದೆ ಅಂತ. ರಾಹುಲ್ ಗಾಂಧಿ ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಏನಕ್ಕೆ ಬರ್ತಾ ಇದ್ದಾರೆ, ಅವ್ರನ್ನ ಯಾರು ಕರೆಸ್ತಾ ಇದ್ದಾರೆ, ಏನೆಲ್ಲ ಆಗಬಹುದು ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ನಲ್ಲಿ? ಶ್ರೀಲಕ್ಷ್ಮಿ, ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಡಿ ಹೊತ್ತಿರುವಂತದ್ದು ಬಹುತೇಕ ಎಲ್ರಿಗೂ ಗೊತ್ತಿರುವಂತಹ ಸತ್ಯ. ಯಾಕಂತಂದ ಹೇಳಿದ್ರೆ ಓಪನ್ ಆಗಿ ಎಲ್ಲರೂ ಕೂಡ ಯಾವುದೇ ರೀತಿಯ ಅಸಮಾಧಾನಗಳಿಲ್ಲ ಅಥವಾ ನಮ್ಮಲ್ಲಿ ಯಾವುದೇ ರೀತಿಯ ಒಡಕುಗಳಿಲ್ಲ ಅಂತ ಹೇಳಿದಾಗ್ಲೂ ಕೂಡ ತಮ್ಮ ತಮ್ಮ ದಾಳಗಳೊಂದಿಗೆ ಆಸೆಯನ್ನ ತಮ್ಮ ಪಟ್ಟಕ್ಕೇರಲಿಕ್ಕೆ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಮ್ಮದೇ ಆದಂತಹ ಲೆಕ್ಕಾಚಾರವನ್ನ ಇಟ್ಕೊಂಡಿರುವಂತರು. ಇಬ್ಬರೂ ಕೂಡ ತಮ್ಮ ತಮ್ಮ ರಾಜಕೀಯ ಲೆಕ್ಕಾಚಾರಗಳನ್ನ, ತಮ್ಮ ದಾಳ ಮತ್ತು ಪ್ರತಿದಾಳಗಳನ್ನ ಇಬ್ಬರು ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಈ ನಡುವೆ ನವೆಂಬರ್ 19ಕ್ಕೆ ರಾಜ್ಯ ಸರ್ಕಾರದಿಂದ ಒಂದು ಮಹತ್ತರ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಅನ್ನುವಂತ ಒಂದಷ್ಟು ಚರ್ಚೆಗಳಿದಾವೆ. ಆ ಒಂದು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರನ್ನ ಕರೆತರಬೇಕು. ಆ ಮೂಲಕ ಹೈಕಮಾಂಡ್ ಮನಗೆಲ್ಲುವಂತ ಪ್ರಯತ್ನಗಳನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಇದೇ ಮೊದಲಲ್ಲ, ಈ ಹಿಂದೆ ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಆಹ್ವಾನ ಮಾಡುವಂತ ವಿಚಾರಕ್ಕಾಗಿರ್ಬೋದು, ಮತ್ತೆ ರಾಹುಲ್ ಗಾಂಧಿ ಅವರನ್ನ ಪದೇ ಪದೇ ರಾಜ್ಯಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ, ಆ ಕಾರ್ಯಕ್ರಮಗಳಿಗೆ ಆಹ್ವಾನವನ್ನ ಕೊಡುವ ಮೂಲಕ, ಅವರನ್ನ ಕರೆತರುವ ಮೂಲಕ ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಚೌಕಟ್ಟನ್ನ ಬಿಟ್ಟು ಹೋಗೋದಿಲ್ಲ ಅನ್ನುವಂತ ಒಂದಷ್ಟು ವ್ಯವಸ್ಥಿತವಾಗಿ ವಿಶ್ವಾಸ ಗಳಿಸುವಂತ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಮತ್ತೆ ನವೆಂಬರ್ ಅಲ್ಲಿ ಏನಾದ್ರೂ ಆಗಿ ಪಟ್ಟಕ್ಕೆ ಏರಲೇಬೇಕು ಅನ್ನೋಂತ ಸತತ ಪ್ರಯತ್ನಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಮತ್ತೆ ಅವರ ಆಪ್ತ ವಲಯದಲ್ಲೂ ಕೂಡ ನವೆಂಬರ್ ತಿಂಗಳ ಅಂತ್ಯಕ್ಕೆ ಒಂದು ಬದಲಾವಣೆ ಆಗತ್ತೆ,
ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಡ್ತಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳನ್ನ ಜೀವಂತವಾಗಿ ಇಟ್ಟಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಏನು ಕಡಿಮೆ ಆಗಿಲ್ಲ. ಯಾಕೆಂತಂದ ಹೇಳಿದ್ರೆ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಬೇಕು, 10 ರಿಂದ 15 ಸಚಿವರನ್ನ ಬದಲಾವಣೆ ಮಾಡಿದ ನಂತರದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಆ ಮೂಲಕ ದೊಡ್ಡ ಮಟ್ಟದಲ್ಲಿ ಕ್ಯಾಬಿನೆಟ್ ರಿಶಫಲ್ ಮಾಡುವ ಮೂಲಕ ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ಕೊಂಡಿರುವಂತದ್ದು. ಇದು ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದೊಮ್ಮೆ ಈಗ ಅವನ್ನ ಆಹ್ವಾನ ಮಾಡಬೇಕು ಅನ್ನೋ ಚರ್ಚೆಯ ಹಂತದಲ್ಲಿ ಇನ್ನೂ ಕೂಡ ಇದೆ. ಪ್ರಾಥಮಿಕ ಹಂತದ ಚರ್ಚೆಯಲ್ಲಿ ಅವರನ್ನ ಆಹ್ವಾನ ಕೊಡಬೇಕು, ಆ ಮೂಲಕ ಅವ್ರನ್ನ ಮನಗೆಲ್ಲಬೇಕು ಅನ್ನೋ ಪ್ರಯತ್ನಗಳು ನಡೀತಾ ಇದಾವೆ. ಒಂದೊಮ್ಮೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಬಂದ್ರೆ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋ ಚರ್ಚೆಗಳ ನಡುವೆ ಅವರ ರಾಜ್ಯಕ್ಕೆ ಆಗಮನದ ಕೆಲಸ ಏನಿದೆಯಲ್ಲ ಅದು ಮಹತ್ತರ ಬೆಳವಣಿಗೆ, ರಾಜಕೀಯ ಬೆಳವಣಿಗೆಗೂ ಕೂಡ ವೇದಿಕೆ ಆಗತ್ತೆ. ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ನವೆಂಬರ್ ನಲ್ಲಿ ಏನಾದ್ರೂ ಒಂದು ರಾಜಕೀಯ ಬದಲಾವಣೆಗಳೇನಾಗತ್ತೆ, ಆ ಬದಲಾವಣೆಗಳೇನಿದಾವೆ ಅದು ತಮ್ಮಿಂದನೇ ಆಗಬೇಕು, ತಮ್ಮದೇ ಆಗಬೇಕು ಅನ್ನೋ ಲೆಕ್ಕಾಚಾರಗಳಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಹನುಮಂತು. ನವೆಂಬರ್ 20ಕ್ಕೆ ಸಿದ್ದರಾಮಯ್ಯ 2.5 ವರ್ಷ ಪೂರೈಕೆ ಮಾಡ್ತಾರೆ. ಸೊ ಹಾಗಾಗಿ ಅದು ಒಂದು ಗಡುವು ಆಗುತ್ತೆ. ಅದ್ರ ನಂತರ ಏನು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಅಷ್ಟೇ ಅಲ್ಲ, ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಸಾಕಷ್ಟು ದೊಡ್ಡ ಸಂಚಲನವನ್ನ, ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಕುರಿತಾದ ಹೇಳಿಕೆ ದೊಡ್ಡ ಸಂಚಲನವನ್ನ ಹುಟ್ಟುಹಾಕಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ನಾಯಕತ್ವ ಬದಲಾವಣೆ ಸುನಾಮಿ. ರಾಜಕೀಯ ದಾಳ ಉರುಳಿಸಲು ಸಜ್ಜಾದ 2 ಬಣಗಳು. ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಪಟ್ಟದ ಚರ್ಚೆ ತೀವ್ರಗೊಂಡಿದೆ. ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಸಂಕಲ್ಪ ಬೆನ್ನಲ್ಲೇ ಇತ್ತ ಡಾಕ್ಟರ್ ಯತೀಂದ್ರ ಅಹಿಂದ ನಾಯಕತ್ವದ ದಾಳವನ್ನ ಉರುಳಿಸಿದ್ದಾರೆ. ಆ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂತರ ಯಾರು ಎಂಬ ಪ್ರಶ್ನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಹೆಸರನ್ನ ಮುನ್ನೆಲೆಗೆ ತಂದಿದ್ದಾರೆ. ಈ ಮಧ್ಯೆ ನವೆಂಬರ್ 20ಕ್ಕೆ 2.5 ವರ್ಷ ತುಂಬುತ್ತಿದ್ದು, ಈ ವೇಳೆ ತಮ್ಮದೇ ರಾಜಕೀಯ ದಾಳಗಳೊಂದಿಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬಣಗಳು ಸಜ್ಜಾಗಿವೆ. ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟದ ಆಟದ ಚರ್ಚೆ ಹೊಸ ತಿರುವನ್ನ ಪಡೆದುಕೊಂಡಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕಿಡಿ ಪ್ರಜ್ವಲಿಸ್ತಾ ಇದೆ. ಈ ಕ್ರಾಂತಿ ಚರ್ಚೆ ನಡುವೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯಕ್ಕೆ ಎಂಟ್ರಿ ಆಗುವ ಸಾಧ್ಯತೆ ಕೂಡ ಇದೆ. ರಾಜ್ಯ ಸರ್ಕಾರ 2.5 ವರ್ಷ ತುಂಬಿದ ಹಿನ್ನೆಲೆ ಕಾರ್ಯಕ್ರಮ ಮಾಡಲು ಪ್ಲಾನ್. ಇನ್ನು ಆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲು ರಾಜ್ಯ ನಾಯಕರು ನಿರ್ಧಾರ ಮಾಡಿದ್ದಾರಂತೆ. ಸಿದ್ದರಾಮಯ್ಯ ಬಣಕ್ಕಿಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಣವೇ ಹೆಚ್ಚು ಆಹ್ವಾನವನ್ನ ನೀಡಲು ಆಸಕ್ತಿಯನ್ನ ತೋರಿಸಿದೆಯಂತೆ. ಈ ಬಗ್ಗೆ ಪ್ರಾಥಮಿಕ ಹಂತದ ಮಾತುಕತೆ ನಡೆಸಿದೆಯಂತೆ ಡಿಸಿಎಂ ಟೀಮ್. ರಾಹುಲ್ ಆಹ್ವಾನದ ಹಿಂದಿದೆಯಾ ರಾಜಕೀಯ ದಾಳ? ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಮಾತುಗಳನ್ನಾಡಿದಂತಿದೆ. ಈ ಮಾತನ್ನ ಮತ್ತಷ್ಟು ದೃಢೀಕರಿಸಲು ಡಿಕೆಶಿ ಟೀಮ್ ಪ್ಲಾನ್ ಮಾಡಿದೆ. ಹೀಗಾಗಿ ರಾಹುಲ್ ಗಾಂಧಿ ಆಹ್ವಾನ ಮಾಡುವ ಮೂಲಕ ರಾಜಕೀಯ ದಾಳ ಪ್ರತಿದಾಳದ ವೇದಿಕೆಯಾಗಿದೆ. ತಮ್ಮದೇ ಚದುರಂಗದಾಟದ ಚೆಕ್ ಮೇಟ್ಗೆ ಸಿಎಂ ಹಾಗೂ ಡಿಸಿಎಂ ಸಿದ್ದವಾಗಿದ್ದಾರೆ ಅಂತ ಚರ್ಚೆ ಜೋರಾಗಿದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಪ್ಲಾನ್ ಏನು? ಡಿಕೆಶಿ ದಾಳವೇನು? ನವೆಂಬರ್ ತಿಂಗಳ ಅಂತ್ಯಕ್ಕೆ ಉನ್ನತ ಸ್ಥಾನ ಪಡೆಯುವ ಲೆಕ್ಕಾಚಾರ ಇದೆ. ಹೀಗಾಗಿ ಶಾಸಕರ ವಿಶ್ವಾಸದ ಜೊತೆಗೆ ರಾಹುಲ್ ಗಾಂಧಿ ಮನಗೆಲ್ಲುವುದು ಪ್ಲಾನ್ ಮಾಡುತ್ತಿದ್ದಾರಂತೆ. ನವೆಂಬರ್ ಕ್ರಾಂತಿಯ ಚರ್ಚೆಯನ್ನ ಜೀವಂತವಾಗಿಟ್ಟಷ್ಟು ಡಿಸಿಎಂ ಡಿಕೆಶಿ ಟೀಮ್ಗೆ ಮೈಲೇಜ್ ಜಾಸ್ತಿಯಂತೆ. ಸಿದ್ದರಾಮಯ್ಯ ಪ್ರತಿತಂತ್ರವೇನು? ಸಂಪುಟ ಪುನಾರಚನೆ ಮಾಡಲು ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಕನಿಷ್ಠ 10 ರಿಂದ 15 ಸಚಿವರನ್ನ ಬದಲಿಸುವ ಆಸಕ್ತಿಯನ್ನು ಹೊಂದಿದ್ದಾರೆ. ಸಂಪುಟ ಪುನರಚನೆಯಾದರೆ ನಾಯಕತ್ವ ಬದಲಾವಣೆ ಇಲ್ಲ ಎಂಬ ಸಂದೇಶವೂ ಕೂಡ ಹೋಗುವುದು ಪಕ್ಕಾ. ಈ ಬಗ್ಗೆ ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಅದಲು ಬದಲು ಆಟದ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಡಿಕೆಶಿ ಟೀಮ್ ಅಧಿಕಾರ ಹಂಚಿಕೆ ಬಗ್ಗೆ ಪ್ರಸ್ತಾಪ ಮಾಡಿದರೆ, ಅಹಿಂದ ಟೀಮ್ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಎಂತಿದ್ದಾರೆ. ಈ ರಾಜಕೀಯ ಮೇಲಾಟದಲ್ಲಿ ಯಾರು ಮೇಲಾಗ್ತಾರೆ, ಯಾರು ಸೋಲ್ತಾರೆಂದು ಕಾಲವೇ ಉತ್ತರಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನ್ ನಡೀತಾ ಇದೆ ಕಾಂಗ್ರೆಸ್ ಒಳಮನೆಯಲ್ಲಿ? ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? ಯಾಕಂತಂದ್ರೆ ನವೆಂಬರ್ನಲ್ಲಿ ಏನೋ ಒಂದು ಕ್ರಾಂತಿ ಆಗೋದಂತೂ ಪಕ್ಕಾ. ಬೆಂಕಿ ಇಲ್ಲದೆ ಹೊಗೆ ಆಡೋದೇ ಇಲ್ಲ, ಏನೋ ಒಂದಿದೆ ಅಂತ. ರಾಹುಲ್ ಗಾಂಧಿ ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಏನಕ್ಕೆ ಬರ್ತಾ ಇದ್ದಾರೆ, ಅವ್ರನ್ನ ಯಾರು ಕರೆಸ್ತಾ ಇದ್ದಾರೆ, ಏನೆಲ್ಲ ಆಗಬಹುದು ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ನಲ್ಲಿ? ಶ್ರೀಲಕ್ಷ್ಮಿ, ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಡಿ ಹೊತ್ತಿರುವಂತದ್ದು ಬಹುತೇಕ ಎಲ್ರಿಗೂ ಗೊತ್ತಿರುವಂತಹ ಸತ್ಯ. ಯಾಕಂತಂದ ಹೇಳಿದ್ರೆ ಓಪನ್ ಆಗಿ ಎಲ್ಲರೂ ಕೂಡ ಯಾವುದೇ ರೀತಿಯ ಅಸಮಾಧಾನಗಳಿಲ್ಲ ಅಥವಾ ನಮ್ಮಲ್ಲಿ ಯಾವುದೇ ರೀತಿಯ ಒಡಕುಗಳಿಲ್ಲ ಅಂತ ಹೇಳಿದಾಗ್ಲೂ ಕೂಡ ತಮ್ಮ ತಮ್ಮ ದಾಳಗಳೊಂದಿಗೆ ಆಸೆಯನ್ನ ತಮ್ಮ ಪಟ್ಟಕ್ಕೇರಲಿಕ್ಕೆ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ.
ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಮ್ಮದೇ ಆದಂತಹ ಲೆಕ್ಕಾಚಾರವನ್ನ ಇಟ್ಕೊಂಡಿರುವಂತರು. ಇಬ್ಬರೂ ಕೂಡ ತಮ್ಮ ತಮ್ಮ ರಾಜಕೀಯ ಲೆಕ್ಕಾಚಾರಗಳನ್ನ ತಮ್ಮ ದಾಳ ಮತ್ತು ಪ್ರತಿದಾಳಗಳನ್ನ ಇಬ್ಬರು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಈ ನಡುವೆ ನವೆಂಬರ್ 19ಕ್ಕೆ ರಾಜ್ಯ ಸರ್ಕಾರದಿಂದ ಒಂದು ಮಹತ್ತರ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಅನ್ನುವಂತ ಒಂದಷ್ಟು ಚರ್ಚೆಗಳಿದಾವೆ. ಆ ಒಂದು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರನ್ನ ಕರೆತರಬೇಕು, ಆ ಮೂಲಕ ಹೈಕಮಾಂಡ್ ಮನಗೆಲ್ಲುವಂತ ಪ್ರಯತ್ನಗಳನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಇದೇ ಮೊದಲಲ್ಲ, ಈ ಹಿಂದೆ ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಆಹ್ವಾನ ಮಾಡುವಂತ ವಿಚಾರಕ್ಕಾಗಿರ್ಬೋದು, ಮತ್ತೆ ರಾಹುಲ್ ಗಾಂಧಿ ಅವರನ್ನ ಪದೇ ಪದೇ ರಾಜ್ಯಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ, ಆ ಕಾರ್ಯಕ್ರಮಗಳಿಗೆ ಆಹ್ವಾನವನ್ನ ಕೊಡುವ ಮೂಲಕ, ಅವರನ್ನ ಕರೆತರುವ ಮೂಲಕ ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಚೌಕಟ್ಟನ್ನ ಬಿಟ್ಟು ಹೋಗೋದಿಲ್ಲ ಅನ್ನುವಂತ ಒಂದಷ್ಟು ವ್ಯವಸ್ಥಿತವಾಗಿ ವಿಶ್ವಾಸ ಗಳಿಸುವಂತ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಮತ್ತೆ ನವೆಂಬರ್ ಅಲ್ಲಿ ಏನಾದ್ರೂ ಆಗಿ ಪಟ್ಟಕ್ಕೆ ಏರಲೇಬೇಕು ಅನ್ನೋಂತ ಸತತ ಪ್ರಯತ್ನಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಮತ್ತೆ ಅವರ ಆಪ್ತ ವಲಯದಲ್ಲೂ ಕೂಡ ನವೆಂಬರ್ ತಿಂಗಳ ಅಂತ್ಯಕ್ಕೆ ಒಂದು ಬದಲಾವಣೆ ಆಗತ್ತೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಡ್ತಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳನ್ನ ಜೀವಂತವಾಗಿ ಇಟ್ಟಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಏನು ಕಡಿಮೆ ಆಗಿಲ್ಲ. ಯಾಕೆಂತಂದ ಹೇಳಿದ್ರೆ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಬೇಕು, 10ರಿಂದ 15 ಸಚಿವರನ್ನ ಬದಲಾವಣೆ ಮಾಡಿದ ನಂತರದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಆ ಮೂಲಕ ದೊಡ್ಡ ಮಟ್ಟದಲ್ಲಿ ಕ್ಯಾಬಿನೆಟ್ ರಿಶಫಲ್ ಮಾಡುವ ಮೂಲಕ ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ಕೊಂಡಿರುವಂತದ್ದು. ಇದು ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದೊಮ್ಮೀಗ ಅವನ್ನ ಆಹ್ವಾನ ಮಾಡಬೇಕು ಅನ್ನೋ ಚರ್ಚೆಯ ಹಂತದಲ್ಲಿ ಇನ್ನೂ ಕೂಡ ಇದೆ. ಪ್ರಾಥಮಿಕ ಹಂತದ ಚರ್ಚೆಯಲ್ಲಿ ಅವರನ್ನ ಆಹ್ವಾನ ಕೊಡಬೇಕು, ಆ ಮೂಲಕ ಅವ್ರನ್ನ ಮನಗೆಲ್ಲಬೇಕು ಅನ್ನೋ ಪ್ರಯತ್ನಗಳು ನಡೀತಾ ಇದಾವೆ. ಒಂದೊಮ್ಮೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಬಂದ್ರೆ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋ ಚರ್ಚೆಗಳ ನಡುವೆ ಅವರ ರಾಜ್ಯಕ್ಕೆ ಆಗಮನದ ಕೆಲಸ ಏನಿದೆಯಲ್ಲ ಅದು ಮಹತ್ತರ ಬೆಳವಣಿಗೆ, ರಾಜಕೀಯ ಬೆಳವಣಿಗೆಗೂ ಕೂಡ ವೇದಿಕೆ ಆಗತ್ತೆ. ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರಾಗಿರ್ಬೋದು, ನವೆಂಬರ್ ನಲ್ಲಿ ಏನಾದ್ರೂ ಒಂದು ರಾಜಕೀಯ ಬದಲಾವಣೆಗಳೇನಾಗತ್ತೆ, ಆ ಬದಲಾವಣೆಗಳೇನಿದಾವೆ ಅದು ತಮ್ಮಿಂದನೇ ಆಗಬೇಕು, ತಮ್ಮದೇ ಆಗಬೇಕು ಅನ್ನೋ ಲೆಕ್ಕಾಚಾರಗಳಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಹನುಮಂತು.